ಕನಕಪುರ ಮಕ್ಕಳಿಗಾಗಿ ಸರ್ಕಾರ ಆಯೋಜಿಸಿರುವ ಗ್ರಾಮಸಭೆಯಲ್ಲಿ ತಮ್ಮ ಸಮಸ್ಯೆಗಳನ್ನು ನೇರವಾಗಿ ಹೇಳಿಕೊಂಡು ಸಮಸ್ಯೆಗಳಿಗೆ ಸ್ಥಳದಲ್ಲೇ ಪರಿಹಾರವನ್ನು ಕಂಡುಕೊಳ್ಳುವ ಉದ್ದೇಶದಿಂದ ಮಕ್ಕಳ ವಿಶೇಷ ಗ್ರಾಮಸಭೆಯನ್ನು ಆಯೋಜಿಸಲಾಗಿದೆ ಎಂದು ಹೂಕುಂದ ಗ್ರಾಮ ಪಂಚಾಯಿತಿಯ ಕ್ಲಸ್ಟರ್ ಅಧಿಕಾರಿ ರಾಜೇಗೌಡ ತಿಳಿಸಿದ್ದಾರೆ. ಅವರು ಹೂಕುಂದ ಗ್ರಾಮ ಪಂಚಾಯಿತಿ ವತಿಯಿಂದ ಆಯೋಜಿಸಲಾಗಿದ್ದ ಮಕ್ಕಳ ವಿಶೇಷ ಗ್ರಾಮಸಭೆಯಲ್ಲಿ ಭಾಗವಹಿಸಿ ವಿದ್ಯಾರ್ಥಿಗಳಾದ ನಿಮಗೆ ವೈಯಕ್ತಿಕವಾಗಿ ಅಥವಾ ಸಾಮಾಜಿಕವಾಗಿ ಇರಬಹುದಾದ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳುವ ಸಭೆ ಇದಾಗಿದೆ. ತಾಯಿಯ ಗರ್ಭದಲ್ಲಿ ಬೆಳವಣಿಗೆಯಾಗಿ 18 ವರ್ಷ ತುಂಬುವವರೆಗೆ ಸಮಾಜದಲ್ಲಿ ಆರೋಗ್ಯಕರವಾದ ಸಂತೋಷಕರವಾದ ಪರಿಸರವನ್ನು ನಿರ್ಮಿಸಿಕೊಡಬೇಕಾಗಿದ್ದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಎಂದರು. ಈ ಮಗುವಿಗೆ 4 ಹಕ್ಕುಗಳು ಇರಲಿದ್ದು ಭಾಗವಹಿಸುವ ಹಕ್ಕು, ಬದುಕುವ ಹಕ್ಕು, ರಕ್ಷಣೆಯ ಹಕ್ಕು, ವಿಕಾಸ ಹೊಂದುವ ಹಕ್ಕು ಇರಲಿದ್ದು ಮೊದಲಿಗೆ ತಾಯಿಯ ಗರ್ಭದಿಂದ ಹೊರಬಂದ ನಂತರ ಸಮಾಜದಲ್ಲಿ ಆರೋಗ್ಯಕರವಾದ ಸಂತೋಷಕರವಾದ ಪರಿಸರವನ್ನು ಸೃಷ್ಟಿಸಿಕೊಡಬೇಕಾಗಿದೆ. ಉತ್ತಮವಾದ ಶಿಕ್ಷಣ, ಆಹಾರ ಹಾಗೆಯೇ ಅವರಿಗೆ ಬೇಕಾದ ಮೂಲಭೂತ ಸೌಕರ್ಯಗಳನ್ನು ಪೂರೈಸುವುದು ನಮ್ಮ ಕರ್ತವ್ಯವಾಗಿದೆ ಎಂದು ಹೇಳಿದರು. ಮಗು ಜನ್ಮ ತಾಳಿದ ನಂತರ 18 ವರ್ಷ ತುಂಬುವುದರ ಒಳಗೆ ಯಾವುದೇ ದೌರ್ಜನ್ಯ ಮಾಡುವ ಹಕ್ಕು ಸಮಾಜದಲ್ಲಿ ಯಾರಿಗೂ ಇಲ್ಲ. ಇಂತಹ ಸಮಸ್ಯೆಗಳು ಬಂದಾಗ ಬಗೆಹರಿಸಿಕೊಡುವ ಜವಾಬ್ದಾರಿ ತಂದೆ ತಾಯಿಗಳಾಗಲಿ ಅಧಿಕಾರಿ ವರ್ಗದ ಕರ್ತವ್ಯವಾಗಿದೆ ಎಂದು ತಿಳಿಸಿದರು. PDO ಖಾದರ್ ಖಾನ್ ರವರು ಮಾತನಾಡಿ, ಪ್ರತಿ ವರ್ಷ ಮಕ್ಕಳಿಗಾಗಿ ವಿಶೇಷ ಗ್ರಾಮಸಭೆಯನ್ನು ನಾವು ಹಮ್ಮಿಕೊಳ್ಳುತ್ತಿದ್ದೇವೆ. ಹಾಗೆಯೇ ಇವರ ಕುಂದುಕೊರತೆಯನ್ನು ನಿವಾರಣೆ ಮಾಡುವತ್ತ ಆದ್ಯತೆಯ ಮೇರೆಗೆ ಕೆಲಸ ನಿರ್ವಹಿಸುತ್ತಿದ್ದೇವೆ ಎಂದು ತಿಳಿಸಿದರು. ಹಾಗೆಯೇ ಮಾದರಿ ಶಾಲೆಯ ನಿರ್ಮಾಣ ಮಾಡಿ ಮಕ್ಕಳಿಗೆ ವಿಶೇಷವಾದ ಸೌಲಭ್ಯವನ್ನು ಒದಗಿಸಲಾಗುತ್ತಿದೆ. ಎಲ್ಲೆಲ್ಲಿ ಜಾಗ ಸಿಕ್ಕಿದೆ ಅಲ್ಲಲ್ಲಿ ವಿಶೇಷವಾದ ಶಾಲಾ ಕಟ್ಟಡವನ್ನು ನಿರ್ಮಿಸಿಕೊಡಲಾಗಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಕಾರ್ಯದರ್ಶಿ ಮಹಾದೇವಯ್ಯ, ಸದಸ್ಯರಾದ ಶಿವರಾಜು, ಪ್ರಮೀಳಾ, ಪಾರ್ವತಮ್ಮ, ಅಂಗನವಾಡಿ ಕಾರ್ಯಕರ್ತೆ, ಆಶಾ ಕಾರ್ಯಕರ್ತೆಯರು, CRP ರಾಜೇಗೌಡ, CMCಗಳಾದ ಶ್ರೀನಿವಾಸ್, ಮುಖ್ಯೋಪಾಧ್ಯಾಯಿನಿಯಾದ KS ಸುನೀತಾ, ವಿದ್ಯಾರ್ಥಿನಿಯರಾದ ಸಂಧ್ಯಾ, ದಿವ್ಯಾ, ಸಹನಾ, ಸೌಮ್ಯ, ಐಶ್ವರ್ಯ, ಫಾತಿಮಾ, ವರ್ಷಿತಾ ಸೇರಿದಂತೆ ಹಲವರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಮೊದಲಾಗಿ ಬದುಕತಕ್ಕಂಥ ಹಕ್ಕು. ಈ ಮಗು ತನ್ನ ತಾಯಿಯ ಗರ್ಭದಿಂದ ಈ ಭೂಮಿಯ ಮೇಲೆ ಬಂದಾಗ ಆ ಮಗುವಿಗೆ ಸಮಾಜದಲ್ಲಿ ಒಂದು ಆರೋಗ್ಯಕರವಾದಂತಹ ಸಂತೋಷಕರವಾದಂತಹ ಒಂದು ಪರಿಸರವನ್ನು ನಾವೆಲ್ಲ ನಿರ್ಮಾಣ ಮಾಡಿಕೊಳ್ಳಬೇಕು. ಆ ಮಗುವಿಗೆ ಉತ್ತಮವಾಗಿರ್ತಕ್ಕಂತಹ ಒಂದು ಶಿಕ್ಷಣ ಆಗಿರ್ಬೋದು, ಆಹಾರ ಮತ್ತೆ ಅವಕ್ಕೆ ಬೇಕಾದಂತಹ ಮೂಲಭೂತ ಸೌಕರ್ಯಗಳನ್ನ ಒದಗಿಕೊಡ್ತಕ್ಕಂಥದ್ದೆಲ್ಲ ಜವಾಬ್ದಾರಿ ಆಗಿರ್ತದೆ. ಮತ್ತು ಆ ಮಗು ಹುಟ್ಟಿನೆಂದ್ರೆ ಈ ದೇಶದ ಒಂದು ಪ್ರಜೆ ಅಂತ ಸಾಧ್ಯ ಆಗಿರ್ತದೆ. ಅದಕ್ಕೋಸ್ಕರ ನಾವು ಮಗುನ ಇಂದಿನ ಮಕ್ಕಳೇ ಇಂದಿನ ಪ್ರಜೆಗಳು, ಇಂದಿನ ಮಕ್ಕಳೇ ಇಂದಿನ ಪ್ರಜೆಗಳು ಅಂತ ನಾವು ಕರೀತಾ ಇರ್ತೀವಿ ಆ ಮಗುವನ್ನ. ಹಾಗೆಯೇ ಮಗುವೆ ರಕ್ಷಣೆ ಹಕ್ಕು. ಈ ಸಮಾಜದಲ್ಲಿ ಮಗುವು 18 ವರ್ಷ ತುಂಬುವವರೆಗೆ ಯಾವುದೇ ರೀತಿಯ ದೌರ್ಜನ್ಯಗಳಾಗಿರ್ಬೋದು, ಅದು ಮಾನಸಿಕ ದೌರ್ಜನ್ಯ ಆಗಿರ್ಬೋದು, ದೈಹಿಕ ದೌರ್ಜನ್ಯ ಆಗಿರ್ಬೋದು, ಲೈಂಗಿಕ ದೌರ್ಜನ್ಯ ಆಗಿರ್ಬೋದು, ಮತ್ತೆ ಅವಾಗ ಆತರ ಯಾವುದೇ ಒಂದು ದೌರ್ಜನ್ಯಗಳನ್ನ ಮಾಡುವಕ್ಕೂ ಈ ಸಮಾಜದಲ್ಲಿ ಯಾರಿಗೂ ಇಲ್ಲ. ಅಂತಹ ಸಮಸ್ಯೆಗಳು ಬಂದಂತಹ ಸಂದರ್ಭದಲ್ಲಿ ಬಗೆಹರಿಸ್ತಕ್ಕಂಥದ್ದು, ಅವ್ರ ರಕ್ಷಣೆ ಕೊಡ್ತಕ್ಕಂಥದ್ದು, ನಾವೆಲ್ಲ ಏನ್ ಜವಾಬ್ದಾರಿ ಹೊರ್ತಕ್ಕಂಥ ಈ ಸಮಾಜದಲ್ಲಿ ಇದ್ದೀವೋ ನಾವೆಲ್ಲ ಅಧಿಕಾರಿಗಳಾಗಿರ್ಬೋದು, ತಂದೆ ತಾಯಿ ಇರ್ಬೋದು, ನಮ್ಮ ಜವಾಬ್ದಾರಿ ಆಗಿರ್ತಕ್ಕಂಥದ್ದು. ಆ ಮಗುಗೆ ನಾವು ರಕ್ಷಣೆ ಕೊಡ್ತಕ್ಕಂಥ ಹಕ್ಕು. ಆ ರಕ್ಷಣೆ ಕೊಡೋ ಉದ್ದೇಶನೇ ಆಗಿದೆ ಈ ಮಕ್ಕಳ ನಮಗೆ ತುರ್ತು ನಾವೆಲ್ಲ ಈ ಅಂಗನವಾಡಿಗಳಲ್ಲಿ, ಶಾಲೆಗಳಲ್ಲಿ, ಸರ್ಕಾರಿ ಕಟ್ಟಡಗಳು, ಪಂಚಾಯತ್ಗಳಲ್ಲಿ 1098 ಎಂದ ಒಂದು ತುರ್ತು ಸಂಪರ್ಕ ಕರೆಯನ್ನು ಹಾಕಿರ್ತೀವಿ. ಮಕ್ಕಳ ಒಂದು ಕರೆ 1098 ಮತ್ತು 112 ಪೊಲೀಸ್ ಇಲಾಖೆ ಸಂಬಂಧಪಟ್ಟದ್ದು, ಅದು ಸಹ ತುರ್ತು. ಆ ಕರೆಗೆ ಮಕ್ಕಳು ತನ್ನ ಸಮಸ್ಯೆ ತುರ್ತಾಗಿ ಫೋನ್ ಮಾಡಿದಾಗ ಅದು ನಿಮ್ಮ ಕರೆಗೆ ಸ್ಪಂದಿಸಿ ತಮ್ಮ ಸಮಸ್ಯೆಯನ್ನು ಬಗೆಹರಿಸ್ಕೊಡ್ತಾರೆ. ತಕ್ಷಣ ನಿಮ್ಮ ರಕ್ಷಣೆಗೆ ಬರ್ತಾರೆ. ಇದು ಮಕ್ಕಳಿಗೆ ಒಂದು ಕೊಡ್ತಕ್ಕಂಥ ನಮ್ಮ ಕಾರ್ಯಕ್ರಮ ಆಗಿರ್ತಕ್ಕಂಥದ್ದು. ಇನ್ನು ವಿಕಾಸ ಹೊಂದತಕ್ಕಂಥ ಹಕ್ಕು. ಮಗು ದೈಹಿಕವಾಗಿ, ಮಾನಸಿಕವಾಗಿ, ಬೌದ್ಧಿಕವಾಗಿ ಈ ಸಮಾಜದಲ್ಲಿ ಬೆಳವಣಿಗೆ ಆಗಬೇಕು. ಈ ಬೆಳವಣಿಗೆ ಬೇಕಾಗಿರ್ತಕ್ಕಂಥ ಪೌಷ್ಟಿಕ ಆಹಾರ, ಈ ಪೌಷ್ಟಿಕ ಆಹಾರವನ್ನು ಕೊಡಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ. ಇದಕ್ಕೋಸ್ಕರ ನಾವಾಗಿರ್ಬೋದು ಈಗ ಅಂಗನವಾಡಿಗಳಲ್ಲಿ, ಶಾಲೆಗಳಲ್ಲಿ ಮಕ್ಕಳ ಒಂದು ಪೌಷ್ಟಿಕ ಆಹಾರವನ್ನು ಕೊಡಬೇಕು ಅನ್ನೋ ಉದ್ದೇಶದಿಂದಲೇ ಬೆಳಗ್ಗೆ ಹಾಲು ಮತ್ತೆ ಮಧ್ಯಾಹ್ನ ಊಟ ಮತ್ತೆ ಇತ್ತೀಚಿನ ದಿನಗಳಲ್ಲಿ ಕೋಳಿ ಮೊಟ್ಟೆ, ಬಾಳೆಹಣ್ಣು, ಚಿಕ್ಕಿಗಳನ್ನ ಸಹ ಕೊಡ್ತಾ ಇದ್ದೀವಿ. ಯಾವಾಗ ಮಕ್ಕಳು ಭೌತಿಕವಾಗಿ ಬೆಳವಣಿಗೆ ಆಗ್ತಾರೋ ಆಗ ದೈಹಿಕವಾಗಿ ಅವ್ರ ನಮ್ಮ ಕಲಿಕೆ ಸಾಮರ್ಥ್ಯ ಬೆಳೀತದೆ, ಅವ್ರ ಬುದ್ಧಿಶಕ್ತಿವಾಗುತ್ತದೆ, ಸದೃಢವಾದ ಮನಸ್ಸಿಗೆ ಅನ್ನೋ ಹಾಗೇನೆ ಯಾವ ಮಕ್ಕಳಲ್ಲಿ ಒಂದು ದೈಹಿಕ ಶಕ್ತಿ ಇರ್ತದೋ ಆ ಮಕ್ಕಳು ತಮ್ಮ ಓದುವುದಕ್ಕೆ, ಬರೆಯುವುದಕ್ಕಾಗಲಿ, ಕೆಲಸ ಮಾಡೋದಕ್ಕೆಲ್ಲ ಆರೋಗ್ಯಕರವಾಗಿರ್ತಾರೆ ಅನ್ನೋ ಉದ್ದೇಶ. ಆರೋಗ್ಯವಾಗಿರ್ತಕ್ಕಂಥ ಮಕ್ಕಳಲ್ಲಿ ಎಲ್ಲಾ ರೀತಿಯ ಕಲಿಕಾ ಒಂದು ಚಟುವಟಿಕೆಗಳಾಗಿರ್ಬೋದು, ಆಕ್ಟಿವಿಟೀಸ್ ಅಂತ ಏನು ಕರಿತೀವೋ ಮಕ್ಕಳು ತೊಡಗಿಕ್ಕೆ ಸಾಧ್ಯ ಆಗಿರ್ತದೆ. ಇದು ನಮ್ಮ
ವಿಕಾಸ ಹೊಂದತಕ್ಕಂಥ, ನೀವು ಭಾಗವಹಿಸ್ತಕ್ಕಂಥ ಈಗಾಗಲೇ ಪ್ರತಿಯೊಂದು ಯಾವುದೇ ಸಮಾರಂಭದಲ್ಲಾಗಿರ್ಬೋದು ಮಗು ಭಾಗವಹಿಸ್ತಕ್ಕಂಥ ಹಕ್ಕನ್ನು ನಾವು ಕೊಡಬೇಕು ಮತ್ತು ಭಾಗವಹಿಸ್ತಕ್ಕಂಥ ಅವಕಾಶವನ್ನ ಕೊಡಬೇಕು. ಯಾವುದೇ ಮಗು ಅವಕಾಶ ವಂಚಿತ ಆಗಿರೋದು ಈಗಾಗಲೇ ಗ್ರಾಮ ಸಭೆ ಆರಂಭಕ್ಕೆ ಬಂದಿದೆ. ಮತ್ತೆ ಹಾಗೆ ನಮ್ಮ ಪ್ರತಿಯೊಂದು ಕಾರ್ಯಕ್ರಮದ ಪಂಚಾಯತಿ ಕಾರ್ಯಕ್ರಮ ಆಗಿರ್ಬೋದು, ಈ ಶಾಲೆಗಳಾಗಿ ನಾವು ಪ್ರತಿಯೊಂದು ರಾಷ್ಟ್ರೀಯ ಹಬ್ಬಗಳನ್ನ ಮಾಡ್ತೀವಿ. ಅವ್ನ ಮಗು ಮಾತಾಡ್ತಕ್ಕಂಥ ಒಂದು ಹಕ್ಕನ್ನು ಕೊಟ್ಟಿರ್ತೀವಿ. ಯಾವುದೇ ರಾಷ್ಟ್ರ ಸ್ವಾತಂತ್ರ್ಯ ಹೋರಾಟಗಳ ಬಗ್ಗೆ ಮಾತಾಡ್ಬೋದು. ಇನ್ನು ಸಾಂಸ್ಕೃತಿಕ ಕಾರ್ಯಕ್ರಮವು ಭಾಗವಹಿಸಬಹುದು. ಈ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಮಾಡ್ತೀವಿ. ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಸಹ ಮಗು ತನ್ನದಾದ ಭಾಗವಹಿಸ್ತಕ್ಕಂಥ ಹಕ್ಕನ್ನು ಕೊಟ್ಟಿದ್ದೀವಿ. ಈ ತಾಲೂಕು ಮಟ್ಟದಲ್ಲಿ ನಾವು ಪ್ರತಿಭಾ ಕಾರಂಜಿ ಮಾಡ್ತೀವಿ. ಜಿಲ್ಲಾ ಮಟ್ಟದಲ್ಲೂ ಸಹ ಪ್ರತಿಭಾ ಕಾರಂಜಿ ಮಾಡ್ತೀವಿ. ಇಲ್ಲೂ ಸಹ ಮಕ್ಕಳು ತನ್ನದಾದ ಭಾಗವಹಿಸ್ತಕ್ಕಂಥ ಮಕ್ಕಳು ಹಕ್ಕನ್ನು ಕೊಟ್ಟಿದ್ದೀವಿ. ಮಗು ಯಾವುದೇ ರೀತಿಯ ಹಕ್ಕನ್ನು ನಾವು ಕಲಿಸಿಕೊಳ್ಬಾರ್ದು. ಆ ಹಕ್ಕನ್ನು ನಾವು ಸಂಪೂರ್ಣವಾಗಿ ಮಗುವ ಸ್ವತಂತ್ರವಾಗಿ ಕೊಟ್ಟಿರ್ತಕ್ಕಂಥ ಪ್ರತಿಯೊಂದು ಏನು ಮೂಲ ಶಿಕ್ಷಣದಿಂದ ವಂಚಿತ ಆಗಬಾರ್ದು. ಎಲ್ಲ ರೀತಿ ಮಗುವಿಗೆ ಶೈಕ್ಷಣಿಕವಾಗಿ ಅಲ್ಲದೆ ಶೈಕ್ಷಣಿಕವಾಗಿ ಮಗು ಭಾಗವಹಿಸತಕ್ಕಂಥ ಅವಕಾಶವನ್ನು ಕೊಡಬೇಕಂತಲೇ ಭಾರತದಿಂದ ನಮಗೆ ಅವಕಾಶ ಕೊಟ್ಟಿರ್ತದೆ. ಮಗುವಿಗೆ ನಾವೇನು 0-18 ವರ್ಷ ತುಂಬುವ ಮಕ್ಕಳನ್ನ ಏನು ಕಲಿತೀವೋ ಆ ಮಕ್ಕಳು ಸಮಾಜದಲ್ಲಿ ಯಾವುದೇ ರೀತಿ ವಂಚಿತರಾಗಿರಬಾರ್ದು. ಮತ್ತೆ ಅನ್ನೋ ಉದ್ದೇಶದಿಂದ ಮಕ್ಕಳಿಗೆ ಕೆಲವು ಏನು ಪೋಕ್ಸೋ ಆಕ್ಟ್ ಅಂತ ಏನು ನಾವೀಗ ಬಾಲ ಕಾರ್ಮಿಕ ಪದ್ಧತಿ ಆಗಿರ್ಬೋದು, ಮತ್ತೆ ಬಾಲ್ಯ ವಿವಾಹ ಯಾವುದು ಸಹ ನಾವು 18 ವರ್ಷ ತಡೆಗಟ್ಟತಕ್ಕಂಥದ್ದು ಆಗ್ಬೇಕು. ಈಗಾಗಲೇ 18 ವರ್ಷ ತುಂಬ ಹೆಣ್ಣಿಗೆ 18 ವರ್ಷ, ಗಂಡ್ಮಕ್ಳು 20 ವರ್ಷ ಕಂಪಲ್ಸರಿ ಆಗ್ಬೇಕು. ಒಂದು ದಿನ 18 ವರ್ಷ, ಒಂದಿನ ಸಹ ನಾವು ಅದು ಬಾಲ್ಯ ವಿವಾಹ ತಡೆಗಟ್ಟತಕ್ಕಂಥ ಹಕ್ಕು ನಾವು ಇರ್ತಕ್ಕಂಥದ್ದು. ಅವೆಲ್ಲ ನಾವು ಏನು ಸಮಾಜದ ಮಕ್ಕಳಿಗೆ ಒಂದು ತಿಳುವಳಿಕೆಯನ್ನು ಮೂಡಿಸಬೇಕಾಗಿದೆ. ಬೀದಿಯಲ್ಲಿ ಇರ್ತಕ್ಕಂಥ 18 ವರ್ಷ ತುಂಬಿದ ಯಾವುದೇ ಮಕ್ಕಳಾಗಿರ್ಬೋದು, ತಿಂಡಿ ಆದ ಮಕ್ಕಳಾಗಿರ್ಬೋದು, ಒಂದು ಕೂಲಿ ಕಾರ್ಯಕ್ರಮ ಬಂದಿರತಕ್ಕಂಥ ಮಕ್ಕಳಾಗಿರ್ಬೋದು, ಒಂದು ಬಡತನದ ಕೆಲಸಕ್ಕೆ ಹೋಗಿರ್ತಕ್ಕಂಥ ಮಕ್ಕಳಾಗಿರ್ಬೋದು, ಯಾವುದೇ ಮಕ್ಕಳು ಸಹ ಶಾಲೆಯಿಂದ ವಂಚಿತರಾಗಿರ್ಬೋದು. ಯಾವುದೇ ಮಕ್ಕಳು ಸಹ ಶಾಲೆ ಕಲಿಕಾದಿಂದ ವಂಚಿತರಾಗಿರ್ಬೋದು. ಎಲ್ಲ ಮಕ್ಕಳು ಮುಖ್ಯ ವಾಹಿನಿಗೆ ಇರಬೇಕು. ಒಂದು ಒಳ್ಳೆ ಶಿಕ್ಷಣವನ್ನು ಕೊಡಬೇಕು ಅಂತ ಹೇಳ್ತಾ, ಮತ್ತೆ ಈಗಾಗಲೇ ಏನು ನಮ್ಮ ಬೇರೆ ಬೇರೆ ಶಾಲೆಗಳಿಂದ ಬಂದಿರ್ತಕ್ಕಂಥ ಮಕ್ಕಳುಗಳು ತಮ್ಮ ಸಮಸ್ಯೆಗಳಿಗೆ ನೇರವಾಗಿ ನಾವು ಚೀಟಿಯನ್ನು ಕೊಡ್ಬೋದು, ಬಗೆಹರಿಸ್ಬೋದು ಅಂತ ಹೇಳ್ತಾ, ಮತ್ತೆ ಈಗ ನನಗೆ 2 ಮಾತನ್ನು ಅವಕಾಶ ಕೊಟ್ಟಂತ ಮಾತನಾಡ್ತಾ ಇದ್ದೀನಿ. ಅದು ಆಶಾ ಕಾರ್ಯಕರ್ತರೆ ಮತ್ತು ಅಂಗನವಾಡಿ ಕಾರ್ಯಕರ್ತರೆ, ವಿದ್ಯಾರ್ಥಿನಿಯರೇ, ಪತ್ರಿಕಾ ಮಿತ್ರರೇ ಹಾಗೂ CWC ಇಷ್ಟುವರೆಗೂ ಹೇಳಿದ್ದೀನಿ. ಎಲ್ಲ ರಾಜೇಗೌಡರು ಸರ್ ಎಲ್ಲ ಹೇಳಿದ್ರು. ಯಾಕೆ ಸರ್ಕಾರದಿಂದ ಇಷ್ಟೊಂದು ಫೆಸಿಲಿಟಿ ನಿಮ್ಗೆ ಯಾಕೆ ಕೊಡ್ತಾ ಇದ್ದಾರೆ ಅಂತಂದ್ರೆ ಶಿಕ್ಷಣದಿಂದ ಮಕ್ಕಳು ವಂಚಿತ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ನಿಮ್ಗೆ ಎಲ್ಲ ಉಚಿತ ಪಠ್ಯಪುಸ್ತಕ, ಉಚಿತ ಯೂನಿಫಾರ್ಮು ಎಲ್ಲ ಕೊಡ್ತಾ ಇದ್ದಾರೆ ಅಲ್ವಾ. ಆದ್ರೆ ನೀವು ಅದನ್ನ ಸದುಪಯೋಗ ಪಡಿಸ್ಕೊಂಡು ನೀವೇನ್ ಮಾಡ್ಬೇಕು ಅಂತಂದ್ರೆ ಉತ್ತಮ ರೀತಿಯಲ್ಲಿ ನೀವು ವಿದ್ಯಾಭ್ಯಾಸವನ್ನ ಮಾಡ್ಬೇಕು. ನಾವು ಶಾಲೆಗೆ 1 ದಿವಸ ರಜೆ ಕೊಟ್ಟು ನೀವೇನ್ ಮಾಡ್ತೀರಾ, ನೀವು ಮುಂಚೆ 2 ದಿವಸ ರಜೆ ಹಾಕ್ಬಿಡ್ತೀರಾ. ಜಾಸ್ತಿ ಶಾಲೆಗೆ ಗೈರು ಹಾಜರಾಗಬಾರ್ದು. ಆಮೇಲೆ ನಿಮ್ಗೆ ಏನಪ್ಪಾ ಅಂತಂದ್ರೆ SLC ಮಕ್ಕಳಿಗೆ ಪಂಚಾಯತಿ ಕಡೆಯಿಂದ ನ್ಯೂಸ್ ಪೇಪರ್ ಕೊಡ್ತಾ ಇದ್ದಾರೆ ಅಲ್ವಾ ಸರ್. ಆಮೇಲೆ ಉಚಿತವಾಗಿ ನಮ್ಗೆ ನೀರನ್ನ ಕೊಡ್ತಾ ಇದ್ದಾರೆ. ನೀವೆಲ್ಲ SLC ನಲ್ಲಿ ನ್ಯೂಸ್ ಪೇಪರ್ ನಿಮ್ಗೆ ಯಾಕೆ ಕೊಡ್ತಾ ಇದ್ದಾರೆ ನೋಡಿ. SLC ಮಕ್ಕಳಿಗೆ ಅದ್ರೊಳಗೆ ಎಲ್ಲಾ ವಿಷಯಕ್ಕೆ ಸಂಬಂಧಪಟ್ಟಂಗೆ ನಿಮ್ಗೆ ಏನು ಪಾಠಕ್ಕೆ ಸಂಬಂಧಪಟ್ಟಂಗೆ ನಿಮ್ಗೆ ಎಲ್ಲಾ ಮಾಹಿತಿ, ಅದಕ್ಕೆ ಸಂಬಂಧಪಟ್ಟಂಗೆ ಒಂದೊಂದು ವಿಷಯದ ಬಗ್ಗೆ ನಿಮ್ಗೆ ನಾವು ಶಾಲೆನಲ್ಲಿ ಏನ್ ಮಾಡ್ತೀವೋ ಅದು ಸಹ ಮಾಹಿತಿ ನಿಮ್ಗೆ ನ್ಯೂಸ್ ಪೇಪರ್ ಅಲ್ಲಿ ಬರ್ತಾ ಇರುತ್ತೆ. ಆಮೇಲೆ ನಿಮ್ಗೆ SLC ಪರೀಕ್ಷೆ ಬಗ್ಗೆ ಎಲ್ಲರಿಗೂ ಗೊತ್ತು. ಏನು 3 ಪರೀಕ್ಷೆ ಮಾಡ್ತಾರೆ. ಮತ್ತೆ ತುಂಬಾ ಹಿಂದಿನ ಪರೀಕ್ಷೆಗಳಲ್ಲ SLC ಪರೀಕ್ಷೆ ಈ ಸರಿ ನಮ್ಗೆ ಬೆಳಿಗ್ಗೆ ಸ್ಪೆಷಲ್ ಕ್ಲಾಸು, ಸಂಜೆ ಗುಂಪು ಅಧ್ಯಯನ, ಮತ್ತೆ ರಸಪ್ರಶ್ನೆ ಕಾರ್ಯಕ್ರಮ, ಮತ್ತೆ ಇನ್ನೂ ಅನೇಕ ಕಾರ್ಯಕ್ರಮಗಳನ್ನ ಮಾಡ್ಲಿಕ್ಕೆ ನಮ್ಗೆ ಇಲಾಖೆಯವರು ಹೇಳಿದ್ದಾರೆ. ಆದ್ರಿಂದ ಇದನ್ನೆಲ್ಲ ಸದುಪಯೋಗ ಪಡಿಸ್ಕೊಂಡು ನೀವೇನಪ್ಪಾ ಅಂತಂದ್ರೆ 1 ರಿಂದ 14 ವರ್ಷದವರೆಗೆ ನಮ್ಗೇನ್ ಮಾಡ್ತೀವಿ, ನಾವು ಉಚಿತ ಶಿಕ್ಷಣವನ್ನ ನಮ್ಮ ಸರ್ಕಾರದ ಕಡೆಯಿಂದ ನೀಡ್ತೀವಿ ಅಲ್ವಾ. ನೀವ್ ಯಾವ್ದಾದ್ರು ಫೀಸ್ ಕಟ್ಟಿದ್ದೀರಾ ಇದುವರೆಗೂ ಅಂತಂದ್ರೆ ಸರ್ಕಾರಕ್ಕೆ ನಾವ್ ಏನ್ ಕಟ್ಟಬೇಕು ಅದು ಮಾತ್ರ ಮಿನಿಮಮ್ ಫೀಸ್ ಕಟ್ತೀರಾ. ಅಷ್ಟೇ ಯಾವುದೇ ಪ್ರೈವೇಟ್ ಶಾಲೆ ಕಟ್ಟೋ ಹಾಗೆ ಯಾವುದೇ ಫೀಸ್ನ ನೀವು ಕಟ್ಟೋದಿಲ್ಲ ಅಲ್ವಾ. ಆ ರೀತಿಯಾಗಿ ನಮ್ಮ ಸರ್ಕಾರದ ಸೌಲಭ್ಯಗಳನ್ನ ಇದು ಸಮರ್ಪಕವಾಗಿ ಬಳಸಿಕೊಂಡು ಉತ್ತಮವಾದಂತಹ ವಿದ್ಯಾಭ್ಯಾಸವನ್ನ ನೀವು ಎಲ್ಲರೂ ಮಾಡಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತೀನಿ. ಇಷ್ಟು ಮಾತಾಡಲು ಅವಕಾಶ ಕೊಟ್ಟಂತ ಎಲ್ಲರಿಗೂ ಧನ್ಯವಾದ ಕೊಡ್ತೀವಿ. ಈ ವರ್ಷದಲ್ಲೇ ನಮ್ಮ ಉಪುಂಡ ಎಜುಕೇಶನ್ ಶಾಲೆಯಲ್ಲಿ LKG UKG ತರಗತಿಗಳು ಪ್ರಾರಂಭ ಆಗ್ತದೆ. ಅದೆಲ್ಲ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಎಲ್ಲ ನಮ್ಮ ಅಂಗನವಾಡಿಗಳಿಗೆ, ಆಶಾ ಕಾರ್ಯಕರ್ತರ ಟೀಚರ್ಸ್ಗೆ ಗೊತ್ತಿರಲಿ. ಹಾಗೇನೆ ಈಗ ನೆಕ್ಸ್ಟ್ ಡೇ ಪಬ್ಲಿಕ್ ಶಾಲೆ ಅಂತ ಮಾಡಕ್ಕೆ ಹೊರಟಿದ್ರು. ಈಗಾಗಲೇ ಇದಕ್ಕೆ ಸಂಬಂಧಪಟ್ಟ ಮೇಡಮ್ ಸರ್ವೆ ಮಾಡ್ಕೊಂಡು ಇದು ಸರ್ವೆ ಎಲ್ಲ ಆಗಿದೆ. ಇದು ECM PA ಬಂದು ನೋಡ್ಕೊಂಡು ಸರ್ಕಾರ ಜಮೀನು ಇನ್ನೂ ಆಗಿಲ್ಲ. ಅದಾದ ತಕ್ಷಣ ಇನ್ನ ಕಡೆಯಿಂದ ಅದು ಜಮೀನು ಸರ್ಕಾರ ಹೆಸರು ಆಗ ಬಂದು CSR ಫಂಡ್ ಇಂದ ಕೊಡಕ್ಕಾಗೋದಿಲ್ಲ. ಅದರಿಂದ ಸರ್ಕಾರ ಯಾವಾಗ ಜಮೀನು ಆಗಿತ್ತು ಆಗ ಮಾಡ್ತಾರೆ.
ಅದರಿಂದ ಅದು ಫುಲ್ ಫಸ್ಟ್ ಅದನ್ನ ಡೆಮಾಲಿಷ್ ಮಾಡ್ತಾರೆ. 1ರಿಂದ 10ನೇ ತರಗತಿವರೆಗೂ ನಿಮಗೆ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದಲ್ಲಿ ಶಾಲೆಗಳು ಪ್ರಾರಂಭ ಆಗುತ್ತೆ. ಮತ್ತೆ ಬಸ್ನ ಮಕ್ಕಳು ಮನೆ ಹತ್ರಕ್ಕೆ ಕಳಿಸ್ತಾರೆ. ಅಂತಂದ್ರೆ ಒಂದು ಪ್ರೈವೇಟ್ ಶಾಲೆಗಳಲ್ಲಿ ಏನು ಫೆಸಿಲಿಟಿ ಇರುತ್ತೆ ಆ ರೀತಿಯಾಗಿ ಏನಪ್ಪಾ ಅಂತಂದ್ರೆ ದೇಶಗಳನ್ನ ತಗೊಂಡು ಎಲ್ಲಾ ಮಕ್ಕಳು ಯಾಕೆಂದ್ರೆ ಸುತ್ತಮುತ್ತ ನೋಡ್ಬೋದು 4-5 ಪ್ರೈಮರಿ ಶಾಲೆಗಳು ಮುಚ್ಚೋಗಿದೆ. ಮತ್ತೆ ಶಿಕ್ಷಕರ ಸಮಸ್ಯೆನೂ ಇದೆ. ಆದ್ರಿಂದ ಅದನ್ನೆಲ್ಲವನ್ನ ಮನಗಂಡು ಏನ್ ಮಾಡಿದ್ದಾರೆ ಪಂಚಾಯತಿ ಶಾಲೆಗಳು ಅಂತ ಹೇಳಿ ನಮ್ಮ ಒಂದು ಇದ್ರೊಳಗೆ ನಮ್ಮ ಈ ಮರಿಗೌಡ ದೊಡ್ಡಿ ಮತ್ತೆ ನಮ್ಮ ಸ್ಕೂಲ್ನ ಇದನ್ನ ಸೆಲೆಕ್ಟ್ ಮಾಡಿದ್ದಾರೆ. ಸರ್ವೆ ಆಗಿದೆ. ಇನ್ನೂ ಹಂತದಲ್ಲಿ ಇನ್ನೂ ನಿರ್ಮಾಣ ಹಂತ ಪ್ರಾರಂಭ ಆಗಿಲ್ಲ. ಅದು ಸರ್ಕಾರ ಹಂತದಲ್ಲಿದೆ. ಸ್ವಲ್ಪ ನೀವೆಲ್ಲ ಸಹಕಾರ ಕೊಡಬೇಕು. 57 ಮಕ್ಕಳಿದ್ದಾರೆ. ಅವ್ರಿಗೆ ಕಾಲ ಮಾಡಿ ಇವೆಲ್ಲ ಸಹಕಾರ ಬೇಕಾ ಯಶಸ್ವಿಯಾಗಿ ಮಾಡ್ಕೊಂಡು ನಮ್ಮ ರಾಜ್ಯಪಾಲರು ತಿಳಿಸ್ಕೊಟ್ಟಿದ್ದಾರೆ. ಅದೇ ನಾನು ಒಂದು ಸಂಕ್ಷಿಪ್ತವಾಗಿ ಹೇಳೋದೇನೆಂದ್ರೆ ಮಕ್ಕಳ ಗ್ರಾಮ ಸಭೆಯ ವಿಶೇಷತೆ. ಮಕ್ಕಳ ಗ್ರಾಮ ಸಭೆ ಮಾಡೋ ಉದ್ದೇಶ ಏನಂದ್ರೆ ಮುಖ್ಯವಾಗಿ ಮಕ್ಕಳಿಗೋಸ್ಕರವೇ ನಾವು ಈ ಒಂದು ಗ್ರಾಮ ಸಭೆನ ಹಮ್ಮಿಕೊಳ್ತೀವಿ. ಮಕ್ಕಳ ರಕ್ಷಣೆ, ಮಕ್ಕಳ ಕಾಯ್ದೆಗಳೇನಿದೆ, ಮಕ್ಕಳ ಏನು 4 ಹಕ್ಕುಗಳೇನಿವೆ ಅದ್ರ ಬಗ್ಗೆ, ಮತ್ತೆ ಮಕ್ಕಳ 4 ಹಕ್ಕುಗಳನ್ನು ಯಾವ ರೀತಿ ಪಡೆದುಕೊಳ್ಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಗ್ರಾಮ ಸಭೆನ ನಾವು ಪ್ರತಿ ವರ್ಷ ಗ್ರಾಮ ಪಂಚಾಯತಿನ ಹಮ್ಮಿಕೊಂಡು ನಡೆಸ್ಕೊಡ್ತೇವೆ. ಅದೇ ರೀತಿ ಮಕ್ಕಳ ಕುಂದುಕೊರತೆಗಳು ನಮ್ಮ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ತಮಗೆ ಯಾವ ರೀತಿ ಸಹಾಯ ಬೇಕು, ತಮಗೆ ಯಾವ ರೀತಿ ಅನುಕೂಲಗಳು ಬೇಕು, ಕ್ರೀಡಾಂಗಣಗಳು, ನಮ್ಮ ವ್ಯವಸ್ಥೆ ಯಾವ ರೀತಿ ಕೊಠಡಿಗಳ ವ್ಯವಸ್ಥೆ ಇರಲಿ, ಇಲ್ಲ ಮೂಲಭೂತ ಸೌಕರ್ಯಗಳಾಗಲಿ ಯಾವ ರೀತಿಯ ಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಸಭೆಗಳನ್ನು ನಡೆಸ್ಕೊಡ್ತೀವಿ. ಅದೇ ರೀತಿ ನಮ್ಮ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ನಾವು ಒಂದು 2-3 ಶಾಲೆಗಳನ್ನು ಪ್ರಾಥಮಿಕವಾಗಿ ಒಂದು ಮಾದರಿ ಶಾಲೆಗಳಾಗಿ ತಗೊಂಡು ಚನ್ನಸಂದ್ರ ಗ್ರಾಮದಲ್ಲಿ ಸಂಪೂರ್ಣವಾಗಿ ಏನೋ ಒಂದು ಆಟದ ಮೈದಾನ ಇರಲಿ ಅಥವಾ ಅಂಗನವಾಡಿ ಕಟ್ಟಡ, ಭೋಜನಾಲಯ, ಎಲ್ಲಾ ತರಹದ ಸೌಲಭ್ಯಗಳು ಏನು ಸರ್ಕಾರದಿಂದ ಸಿಗ್ತದೆ ಅದನ್ನ ಒಂದು ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಅಡಿಯಲ್ಲಿ ನಾವು ಅದನ್ನ ಅನುಷ್ಠಾನಗೊಳಿಸಿದ್ವಿ. ಅದೇ ರೀತಿ ಈ ವರ್ಷ ನಮ್ಮ ಹೂಕುಂದ ಗ್ರಾಮದ ಪ್ರಾಥಮಿಕ ಶಾಲೆಯಲ್ಲೂ ಸಹ ಅದನ್ನ ಅನುಷ್ಠಾನಗೊಳಿಸಕ್ಕೆ ನಾವು ಪ್ರಯತ್ನ ಪಟ್ಟು ಒಂದು ಅಂಗನವಾಡಿ ಕಟ್ಟಡ ಹಾಗೂ ಶೌಚಾಲಯ ಮತ್ತು ಪ್ಲೇ ಗ್ರೌಂಡ್ನ ಈಗ ಮುಂದಿನ ದಿನಗಳಲ್ಲಿ ಅಲ್ಲಿ ಅಲರ್ಟ್ತೀವಿ. ಅದೇ ರೀತಿ ಟೀಗೋಳಿಗೆ ಸಂಬಂಧಪಟ್ಟಂತೆ ಅಲ್ಲೂ ಸಹ ಸಂಪೂರ್ಣವಾಗಿ ನಾವು ಒಂದು ನರೇಗಾ ಯೋಜನೆಯನ್ನ ಬಳಸಿಕೊಂಡು ಶೌಚಾಲಯ ಇರಲಿ ಅಥವಾ ಅಂಗನವಾಡಿ ಕಟ್ಟಡ ಹಾಗೂ ಆಟದ ಮೈದಾನ ಈ ರೀತಿ ನಾವು ಎಲ್ಲೆಲ್ಲಿ ಜಾಗದ ಅವಕಾಶ ಸಿಕ್ಕಿದೆ ಅಲ್ಲೆಲ್ಲ ಸಂಪೂರ್ಣವಾಗಿ ನಾವು ಅಭಿವೃದ್ಧಿಯನ್ನ ಪಡಿಸಿದ್ದೀವಿ ಅಂತ ಹೇಳ್ಕೊಳ್ಳಕ್ಕೆ ನಾವು ಹೆಮ್ಮೆಯಿಂದ ತಮ್ಮಲ್ಲಿ ಹೇಳ್ಕೊಳ್ಳಕ್ಕೆ ನಾವು ಇಷ್ಟಪಡ್ತೇವೆ. ಹಾಗೆ ಈ ಒಂದು ಗ್ರಾಮ ಸಭೆಯಲ್ಲಿ ತಾವುಗಳೆಲ್ಲ ಮಕ್ಕಳು ಮೇನ್ ಈ ಗ್ರಾಮ ಸಭೆಯ ಕೇಂದ್ರ ಬಿಂದುಗಳಾದಂತಹ ಮಕ್ಕಳು ಈ ಒಂದು ಗ್ರಾಮ ಸಭೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ತಮ್ಮ ಅಭಿಪ್ರಾಯಗಳನ್ನು, ಅಭಿರುಚಿಗಳನ್ನು ಇಲ್ಲಿ ಹಂಚ್ಕೋಬೇಕಂತ ಹೇಳ್ಕೊಂತ ನನಗೆ 2 ಮಾತನ್ನು ಆಡಲು ಅವಕಾಶ ಮಾಡಿಕೊಟ್ಟು ತಮ್ಗೆಲ್ಲರಿಗೂ ನಾವೆಲ್ಲ ನಿಮಗೆ ಮಕ್ಕಳ ಗ್ರಾಮ ಸಭೆ ಬಗ್ಗೆ ಯಾವ ರೀತಿ ಏನು ನಿಮ್ಮ ಹಕ್ಕುಗಳು ಸಂಬಂಧಪಟ್ಟಂಗೆ ಎಲ್ಲ ವಿಷಯವನ್ನ ಹೇಳಿದ್ವಿ. ಈಗ ನಿಮ್ಮ ಕುಂದುಕೊರತೆಗಳ ಒಂದು ಪ್ರಶ್ನೆ, ಈಗ ನಿಮ್ಮ ಶಾಲೆಗೆ ಸಂಬಂಧಪಟ್ಟಂಗೆ, ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂಗೆ ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಮ್ಮ ಗ್ರಾಮ ಪಂಚಾಯತಿಯಿಂದ ಯಾವ್ಯಾವ ಕೆಲಸಗಳು ಆಗಬೇಕು ಅನ್ನೋದನ್ನ ತಾವು ಹೇಳ್ಬೇಕು. ಅಂದ್ರೆ ನಿಮ್ಮ ಶಾಲೆಗೆ ಓದಲಿಕ್ಕೆ ಸಂಬಂಧಪಟ್ಟಂಗೆ ಮಾತ್ರ ನಿಮ್ಗೆ ಏನ್ ತೊಂದರೆ ಆಗ್ತಾ ಇದೆ, ಆಟದ ಮೈದಾನ ಆಗಿರ್ಬೋದು, ಕಟ್ಟಡದ ಸಂಬಂಧಪಟ್ಟಂಗೆ, ಸಂಬಂಧಪಟ್ಟಂಗೆ, ಕುಡಿಯೋ ನೀರು, ಶೌಚಾಲಯ ಈ ಸಂಬಂಧಪಟ್ಟಂಗೆ ಈಗ ಹೇಳಿ. ಈಗ ನಾವು ಒಬ್ಬೊಬ್ಬರಿಗೆ ಅವ್ರ ಹೆಸರು, ತರಗತಿ, ಏನಾದ್ರು ಸಮಸ್ಯೆಗಳಿದ್ರೆ ಹೇಳಿ ನಾನು ನೋಡ್ಕೊಂಡು ಅದನ್ನ ನಾವು ನಿಮ್ಮ ಸಮಸ್ಯೆಗೆ ನಾವು ಸ್ಪಂದಿಸಬೇಕು ಆದಷ್ಟು ಬೇಗ. ಈಗ ಒಬ್ಬೊಬ್ಬರೇ ಹೇಳ್ಬೇಕು, ಸೈಲೆಂಟ್ಗೆ ಮಾಡ್ಬಿಡಿ. ಹೆಣ್ಮಕ್ಳು, ಗಂಡು ಮಕ್ಕಳು ಎಲ್ಲರೂ ಏನ್ ಸಮಸ್ಯೆಗಳಿದೆ ಅದು ಹೇಳಿದ್ರೆ ಅವ್ರು ನೋಟ್ ಮಾಡ್ಕೊತಾರೆ. ಕೆಲವೊಂದು ಬಗ್ಗೆ ಸದ್ಯದ ಈಗಲೇ ಮಾಡ್ತಾರೆ. ಸ್ವಲ್ಪ ಸಮಸ್ಯೆ ಕೇಳಬಹುದಾ? ಸರ್ ನಮ್ಮ ಆಟದ ಮೈದಾನಗಳೆಲ್ಲ ಸತ್ತೆ ಬೆಳೆದಿದ್ದಾರೆ, ಸ್ವಲ್ಪ ಕ್ಲೀನ್ ಮಾಡಿಸ್ತಾರೆ. ನಿನ್ನ ಹೆಸರೇನಪ್ಪ? ಯಾವ ಸ್ಕೂಲು? ಎಷ್ಟನೇ ಕ್ಲಾಸು? ಆ ಥರ
ಏನು ಹೆಸರು? ಲೀಲಾ. ನೀರು ಬರಲ್ಲ. ಏನು ನಿನ್ನ ಹೆಸರು ಹೇಳು? ಯಾವ ಸ್ಕೂಲ್ ಹೇಳು? ಹೇಳಿ. 9th ವರ್ಡ್ ಇಲ್ಲ. ಇವರೇ ಮಾಡಿಸ್ಬೇಕು. ಪಂಚಾಯತಿಗೆ ಹೇಳೋದ್ರಿಂದ ನೀವೇ ಮಾಡ್ತೀವಿ. ಸಣ್ಣ ಪುಟ್ಟ ಮಾತಾಡಬಹುದು. ಪ್ರಶ್ನೆ ಎಲ್ಲರೂ ಗಮನ ಆಗ್ತದೆ. ಅದೇನು ಹೇಳಿದ್ರು ಕತೆ ಉಮಾನಿ ನಮಗೆ ಸಿಂಟ್ಯಾಕ್ಸ್ ಇಟ್ಟಿದ್ದಾರೆ, ಬಟ್ ನೀರಿನ ವ್ಯವಸ್ಥೆ ಇಲ್ಲ, ನೀರು ಬರ್ತಾ ಇಲ್ಲ. ಒಂದು ಫ್ಯಾನ್ ಹಾಕ್ಸ್ಕೊಂಡು, ಫ್ಯಾನ್ ಇಲ್ಲ, ಮಕ್ಕಳು ಸೆಗೆ ಕೂತ್ಕೊಳ್ಳೋಕ್ಕಾಗಲ್ಲ. ಮನೆ ಬರ ಹಾಕೊಂಡಿದ್ದೀವಿ ಸದ್ಯಕ್ಕೆ ಇವಾಗ ಹಾಕ್ಸ್ಕೊಳ್ಳಿ. ಮತ್ತು ಗೋಡೆ ಬರ ಎಲ್ಲ ನೀವು ಮಾಡಿಸ್ಕೊಂಡ್ರೆ ಮಾಡಿಸ್ಕೊಳ್ಳಿ. ಅದನ್ನು ಕೇಳ್ಕೊಳ್ತಾ ಇದ್ದೀನಿ. ಹೊಸ ಅಂಗಡಿ ನನ್ನ ಚಿಕ್ಕಪ್ಪ ಅಂಗನವಾಡಿ ಕಾರ್ಯಕರ್ತೆ ಎಕ್ಸ್ಪೀರಿಯನ್ಸ್ ನಮ್ಮ ಅಂಗನವಾಡಿ ಸುತ್ತಮುತ್ತ ಜಾಸ್ತಿ ಸ್ವಚ್ಛಗೊಳ್ಳುತ್ತೆ ಸರ್. ಮತ್ತೆ ಕ್ಲೀನ್ ಮಾಡಿಸ್ಕೊಳ್ಬೇಕು. ಮತ್ತೆ ದಾಸ್ತಾನು ಕೊಠಡಿ ದುರ್ವ್ಯವಸ್ಥೆ ಏನಿದೆ ಸರ್, ಇನ್ನೇನು ಬಿದ್ದವು ಸ್ಟೇಜ್ ಇದೆ, ಗುಡಿಸ್ತಾ ಇದೆ, ಮುಗಿಸ್ತಾ ಇದೆ. ದಾಸ್ತಾನು ಕೊಠಡಿ ಸರ್ ತಳದಿ ಸ್ವಲ್ಪ ಇದಾಗಿದೆ ಸರ್, ನೋಡ್ತಾ ಇದ್ರೆ ಕಸ ಗುಡಿಸ್ತಾ ಇದ್ರೆ ಮಾಡ್ಕೊಂಡೆ ಮುಗಿಸ್ತಾ ಇದೆ. ಅದನ್ನು ಸ್ವಲ್ಪ ವ್ಯವಸ್ಥೆ ಮಾಡಿಸ್ಕೊಳ್ಬೇಕು. ಅಲ್ಲ ಸರ್, ಕೆಳಗಡೆ ಭೂಮಿನೇ ಕುಸಿತಾ ಇದೆ. ತಳದಿನೇ ಸ್ವಲ್ಪ ಕಸ ಗುಡಿಸ್ತಾ ಇದೆ, ಮಣ್ಣೆ ಬೀಳ್ತಾ ಇದೆ ಸರ್, ನೋಡ್ತಾ ಇದೆ. ಅದನ್ನ ವ್ಯವಸ್ಥೆ ಮಾಡಿಸ್ಕೊಳ್ಬೇಕು. ಮತ್ತೆ ನಮಗೆ ಹೆಲ್ಪರ್ನ ಬೇಗ ಸೆಲೆಕ್ಟ್ ಮಾಡ್ಕೊಡ್ಬೇಕು ಸರ್. ತುಂಬಾ ಕಷ್ಟ ಆಯ್ತಾರೆ ನಾನು ಅಂಗನವಾಡಿ ಮಾಡೋಕ್ಕೆ. 2 ವರ್ಷದಿಂದ ನಾನೇ ಮಾಡ್ತಾ ಇದ್ದೀನಿ ಸರ್. ತುಂಬಾ ಕಷ್ಟ ಆಯ್ತದೆ ನನಗೆ. ಮಕ್ಕಳು ಆಗಿದ್ದಾರೆ ಸರ್, ಮತ್ತೆ ಎಲ್ಲ ರಾಜ್ಯ ಮಿಸ್ ಮಾಡಿ ವ್ಯವಸ್ಥೆ ಸರಿಯಾಗಿಲ್ಲ ಸರ್. ಇಲ್ಲ ಅಂದ್ರೆ ನಿಮ್ಮ ಪಂಚಾಯತಿ ಕಡೆ ಇಲ್ಲ, ಯಾರಾದ್ರೂ ಸ್ವಲ್ಪ ಹೆಲ್ಪರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸರ್. ಇವಾಗ ನಾನು 3 ದಿನ ಅಂಗನವಾಡಿ ತುಂಬಾನೇ ಕಷ್ಟ ಆಗುತ್ತೆ ಸರ್. ಇವಾಗ 3 ದಿನ ಆಯ್ತು ಅಂಗನವಾಡಿಗೆ ಹೋಗಿ ಮೇಡಮ್ ಬಂದಿಲ್ಲ ಅಂತಾರೆ. ಅದೆಲ್ಲ ತುಂಬಾನೇ ಕಷ್ಟ ಆಗುತ್ತೆ ಸರ್. ಮಾತ್ರ ಕೆಲಸ ಮಾಡ್ಕೊಂಡು ವ್ಯವಸ್ಥೆ ಮಾಡ್ಕೊಂಡು ಆದ್ರೂ ಬೇಗನೆ ಸ್ವಚ್ಛತೆ ಮಾಡ್ಕೊಳ್ಳಿ ಸರ್. ಸೊಳ್ಳೆ ಎಲ್ಲ ಕಚ್ತಾರೆ. ಮುಂದೆ ಮುಂದೆ ಇನ್ಯಾರಿದ್ದಾರೆ ಹೇಳಿ. ಸರ್, 3ನೇ ಬಂದಡಿ ಅಂಗನವಾಡಿ ಕಾರ್ಯಕರ್ತೆ. ನಮ್ಗೆ ಅಲ್ಲಿ ಸ್ಥಳ ಇಲ್ಲ, ಅಂಗನವಾಡಿ ಮಾಡೋಕ್ಕೆ ತುಂಬ ತೊಂದರೆ ಸರ್. ಅಲ್ಲಿ ಪಡ್ಸಲೆ ಕೂರಿಸ್ಕೊಂಡು ಮಕ್ಕಳುಗಳನ್ನ ಮಾಡೋಕ್ಕಾಗಲ್ಲ. ನಮ್ಗೆ ದಯವಿಟ್ಟು ಜಾಗ ಹುಡುಕಿ ನಮ್ಗೆ ಅಂಗನವಾಡಿ ಕಳಿಸ್ಕೊಡ್ಬೇಕು ಅಂತ ಆರ್ಡರ್ ಬಂದಿದೆ ಸರ್, ಕೊಟ್ಟಿದ್ದಾರೆ ನಿಮಗೆ. ಜಾಗ ಬೇರೆ ಕಡೆ ಅದನ್ನು ಕೊಡ್ತಿದ್ದೀವಿ ಕೆಳಗಡೆ. ಏನು ಒಂದು 4 ತಿಂಗಳಲ್ಲಿ ನಿಮ್ಮ ಅಂಗನವಾಡಿ ರೆಡಿ ಆಗ್ಬೋದು. ಬೇಗ ನಮಗೆ ಅದೊಂದು 2-3 ತಿಂಗಳು ಸ್ಟಾರ್ಟ್ ಮಾಡಕ್ಕೆ ಹೇಳಿದ್ದೀವಿ. 3-4 ತಿಂಗಳಲ್ಲಿ ಅದೇ ಸರ್, ಅದೇ ಪ್ರಾಬ್ಲಮ್ ಆಗಿರೋದು ಗಂಟೆಗೆ ಬಂದಿದ್ದೀವಿ ಅಪ್ಪ ಸರ್. ಶ್ರೀರಾಮ್ ಸಾಗರದ ಅಂಗನವಾಡಿ ಕಟ್ಟಡದ ಏನು ಗೊತ್ತಾಗಿಲ್ಲ. ನನಗೂ 3 ವರ್ಷದಿಂದ ಬಾಡಿಗೆನೂ ಕೊಡ್ತಾ ಇಲ್ಲ. ಬಾಡಿಗೆ ಕಟ್ಟಡ ಯಾರು ಫ್ರೀ ಕೊಡಲಿಲ್ಲ ನನಗೆ. ಇನ್ನೂ ನಾಳೆ ನಮ್ಮ ಮನೆಯಲ್ಲೇ ಬೇರೆ ಪಕ್ಕದ ಭೂಮಿಯಿಂದ ಅದೆಲ್ಲ ಮಾಡ್ತಾ ಇದ್ದೀನಿ. ನಮ್ಗೆ ಯಾವುದೇ ರೀತಿಯ ಬಾಡಿಗೆ ನನಗೆ ಸೌಲಭ್ಯ ಸಿಗ್ತಾ ಇಲ್ಲ. ಇನ್ನೂ 3 ವರ್ಷ ಬಾಡಿಗೆ ಕೊಟ್ಟು ಮೆಂಬರ್ಗಳು ಎಲ್ಲರೂ ಬಾಡಿಗೆ ಎಲ್ಲರೂ ಎಲ್ಲೂ ಸಿಗ್ಲಿಲ್ಲ. ನಾನು ಪ್ರೀತಿಯಿಂದನೇ ನಮ್ಮ ಮನೆ ಪಕ್ಕದಲ್ಲೇ ಇದು ಒಂದು ಜಾಗ ಜಾಗ ಇದೆ ಅಂತ ಎಲ್ಲದು ತಕರಾರು ಜಾಗ ಇಲ್ಲ ಸರ್, ಆಮೇಲೆ ಜಾಗ